ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಹೊಸೊಬ್ರಿದ್ದೀರ, ಎವ್ರಿ ವೀಕ್ ಎವ್ರಿ ಡೇ, ಆಲ್ಟರ್ನೇಟಿವ್ ಡೇಸ್ ಅಂತಲೇ ಹೇಳ್ಬೋದು, ಹೊಸ ಹೊಸ ವೀಡಿಯೋಸ್ ಅಥವಾ ಶಾರ್ಟ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಎನಿ ಟೈಮ್ ನನ್ನ ಒಂದು ಚಾನಲಿಗೆ ಬಂದು ಏನಾದರೂ ಕನ್ಫ್ಯೂಷನ್ ಆದರೆ, ಲೈಫಲ್ಲಿ ಏನಾದರೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬೇಕು ಟ್ಯಾರೋ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಅಂದರೆ ಡೆಫಿನೆಟ್ಲಿ ನೀವು ಎನಿ ಮೂಮೆಂಟ್ ಯಾವುದಾದ್ರೂ ವಿಡಿಯೋ ರಿಲೇಟ್ ಆಗ್ತಾ ಇರೋ ಒಂದು ಟೈಟಲ್ ಮೇಲೆ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಸೊ ರ್ಯಾಂಡಮ್ ಆಗಿ ನನಗೆ ಇವತ್ತು ವಿಡಿಯೋ ಮಾಡ್ಬೇಕನ್ನಿಸ್ತು. ವೆರಿ ಮಚ್ ರ್ಯಾಂಡಮ್, ಲೈಕ್ ಪ್ಲ್ಯಾಂಡ್ ಆಗಿಲ್ಲ. ಲೈಕ್ ತಲೆ ಕೂದಲು ನೆಟ್ಟಿಗೆ ನಾನು ಸೆಟ್ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ನನಗೆ ಯಾವ ಥರ ಅಂದರೆ, ಪ್ರಿಪೇರ್ಡ್ ಆಗಿಬಿಟ್ಟು ವಿಡಿಯೋ ಮಾಡೋಕ್ಕೆ ನಂಗೆ ತುಂಬಾ ಕಷ್ಟ. ಸೊ ಎಸ್, ಒನ್ ಸ್ಪೆಸಿಫಿಕ್ ಮೆಸೇಜ್ ಇಲ್ಲಿ ಮೈಂಡಲ್ಲಿ ಬರ್ತಾ ಇದೆ. ಯಾರೋ ನಿಮ್ಮ ಲೈಫಲ್ಲಿ ಇದ್ದಾರೆ, ಆನ್ ಆ್ಯಂಡ್ ಆಫ್ ಸಿಚುವೇಶನ್. ಅಂದರೆ ಯಾವಾಗ ಅವರಿಗೆ ವೀಕ್ ಅನಿಸುತ್ತೆ, ಯಾವಾಗ ಅವರಿಗೆ ಅಲೋನ್ ಫೀಲ್ ಆಗುತ್ತೆ, ಯಾವಾಗ ಅವರಿಗೆ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗಲ್ಲ, ಆ ಲವ್ ಸಿಗಲ್ಲ, ಆವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಆವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಆವಾಗ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಆ್ಯಂಡ್ ಯಾವಾಗ ನೀವೊಂದು ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ಇರ್ತೀರಾ, ಅವರು ಕೂಡ ನಿಮ್ಮನ್ನ ಡಿಸ್ಟೆಂಡ್ ಮಾಡ್ತಾ ಇದ್ದಾರೆ, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಆಗ್ತಾ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಪರ್ಸನ್ ಬೇರೆಯವ್ರಿಗೆ ಕೂಡ ಅಟೆನ್ಷನ್ ಕೊಡ್ತಾ ಇದ್ದಾರೆ. ಬೇರೆಯವ್ರು ಅಂದರೆ ಇನ್ನೊಂದು ಹುಡುಗ ಅಥವಾ ಹುಡುಗಿಗೆ ಆಗಿರ್ಬೋದು, ಫ್ರೆಂಡ್ಸಿಗೂ ಅಟೆನ್ಷನ್ ಕೊಡ್ತಾ ಇದ್ದಾರೆ, ಕ್ಯಾಶುವಲ್ ಆಗಿ ಎಲ್ಲ ಜೊತೆ ಮಾತಾಡಿಸ್ತಾ ಇದ್ದಾರೆ, ಮಿಂಗಲ್ ಆಗ್ತಾ ಇದ್ದಾರೆ. ಬಟ್ ಈ ಒಂದು ಸಿಚುವೇಶನ್ ನಿಮಗೆ ಮೆಂಟಲಿ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಉಳಿಸ್ತಾ ಇದೆ ಅನ್ಬೋದು. ನಿಮಗೆ ಇನ್ಫ್ಯಾಕ್ಟ್ ಸ್ಟ್ರೆಸ್ ಆಗ್ತಾ ಇದೆ, ಬಿಕಾಸ್ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಇಲ್ಲಿ, ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್. ಬಿಕಾಸ್ ಈ ಪರ್ಸನ್ ನಿಮ್ಮ ಬಗ್ಗೆ ಏನಿದೆ, ಏನು ಫೀಲಿಂಗ್ಸ್ ಇದೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಆ್ಯಂಡ್ ಬರೀ ಮಾತುಗಳು, ಯಾವುದೇ ರೀತಿ ಪ್ರಾಮಿಸ್ಗಳು ಮಾಡ್ತಾ ಇಲ್ಲ ನಿಮಗೆ. ಅಂದರೆ ಮಾತಿಗೆ ತಕ್ಕಂತೆ ನಡ್ಕೊತಾ ಇಲ್ಲ ಅಂತಲೇ ಹೇಳ್ಬೋದು. ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನೀವು ಈ ವಿಚಾರದಲ್ಲಿ ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ತುಂಬ ಸ್ಟ್ರೆಸ್ಫುಲ್ ಆಗ್ತದೆ ನಿಮಗೆ ಸಿಚುವೇಶನ್. ಬಿಕಾಸ್ ಇಲ್ಲಿ ಸಫರ್ ಆಗ್ತಾ ಇರೋದು ನೀವು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಾನು ಏನು ನೋಡ್ತಾ ಇದ್ದೀನಿ, ತುಂಬ ಪ್ರಾಮಿಸ್ಗಳು ಮಾಡ್ಕೊಂಡಿದ್ರಿ ನೀವು, ಆ ಪ್ರಾಮಿಸ್ಗಳೆಲ್ಲ ಸುಳ್ಳ, ಈ ಥರ ತುಂಬ ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿ ಕೂಡ ಬರ್ತಾ ಇದೆ. ಸೊ ಈ ಒಂದು ಸಿಚುವೇಶನ್ ನೆನಪಾಗ್ತಾ ಇದೆ, ಅಥವಾ ಇಂಟ್ಯೂಟಿವ್ಲಿ ಕನೆಕ್ಟ್ ಆಗ್ತಾ ಇದೆ ಈ ಮೆಸೇಜ್. ಬಟ್ ಲೆಟ್ಸ್ ಸಿ ಏನು ಮೆಸೇಜ್ ಬರ್ತಾ ಇದೆ ಟ್ಯಾರೋ ಕಡೆಯಿಂದ ನಿಮಗೆ, ಈ ಒಂದು ಪರ್ಸನ್ ಅಥವಾ ಈ ಒಂದು ಕನೆಕ್ಷನ್ ಕಡೆಗೆ ಏನು ಮೆಸೇಜ್ ಬರ್ತಾ ಇದೆ ಅಂತ ನೋಡೋಣ. ಫ್ಯೂಚರಲ್ಲಿ ಏನು ಆಗ್ತಾ ಇದೆ. Six of Wands. Seven of Swords. ಎರಡು ಮೈನರ್ ಆರ್ಕನ ಬಂದಿದೆ. ಎಲ್ಲೋ ಒಂದು ಕಡೆ ಈ ಪರ್ಸನ್ ತುಂಬ ಕನ್ನಿಂಗ್ ಪರ್ಸನ್, ಕನ್ನಿಂಗ್ ಬಿಹೇವಿಯರ್, ಕನ್ನಿಂಗ್ ಸ್ವಭಾವ ಅಂತಲೇ ಹೇಳ್ಬೋದು ಈ ಪರ್ಸನ್ದು. ಅಂದರೆ ನಿಮ್ಮ ಕಡೆಯಿಂದ ಎಷ್ಟು ಅಟೆನ್ಷನ್ ಬೇಕು ಅದನ್ನ ತಗೊಳ್ಳೋದು, ನಿಮ್ಮ ಕಡೆಯಿಂದ ಎಷ್ಟು ಇಂಪಾರ್ಟೆಂಟ್ ಫೀಲ್ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ನೀವು ಅವ್ರನ್ನ ಸ್ಪೆಷಲ್ ಫೀಲ್ ಮಾಡಿಸ್ತಾ ಇದ್ದೀರಾ, ಅದನ್ನೆಲ್ಲ ತಗೊತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಮೆಸೇಜ್ ಈ ಪರ್ಸನ್ ಬಗ್ಗೆ ಏನು ಬರ್ತಾ ಇದೆ ಅಂದರೆ, ನಿಮ್ಮ ಅಟೆನ್ಷನ್ ಮಾತ್ರ ಅಲ್ಲ, ಯಾರೆಲ್ಲ ಅವ್ರಿಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ, ಯಾರೆಲ್ಲ ಅವ್ರಿಗೆ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ಯಾರೆಲ್ಲ ಲೈಕ್ ಮೆಸೇಜ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ, ನೀವು ಮಾತ್ರ ಅಲ್ಲ, ಯಾರೆಲ್ಲ ಅವ್ರಿಗೆ ಸ್ಪೆಷಲ್ ಫೀಲ್ ಮಾಡಿಸ್ತಾ ಇದ್ದಾರೆ ಅವ್ರಿಗೆ ಎಲ್ಲ ಅಟೆನ್ಷನ್ ಕೊಡ್ತಾ ಇದ್ದಾರೆ ಈ ಪರ್ಸನ್. ಯಾರೆಲ್ಲ ಅವ್ರಿಗೆ ಸ್ಪೆಷಲ್ ಫೀಲ್ ಮಾಡಿಸ್ತಾ ಇದ್ದಾರೆ ಅವರಿಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಪ್ರಯಾರಿಟಿ ಕೊಡ್ತಾ ಇದ್ದಾರೆ, ನೀವು ಮಾತ್ರ ಅಂತಲ್ಲ. 6 of Wands ಮತ್ತು 7 of Swords ಬಂದಿದೆ ಅಂದರೆ ಬಿಟ್ ಸೆಲ್ಫಿಶ್ ಪರ್ಸನ್, ಬಿಟ್ ಸೆಲ್ಫಿಶ್ ಬಿಹೇವಿಯರ್ ಇದೆ ಅನ್ಬೋದು.
ಇವ್ರು ಹೆಂಗೆ ಅಂದರೆ ಫಸ್ಟು ಅವ್ರಿಗೆ ಅವ್ರನ್ನ ಪ್ರಯಾರಿಟೈಸ್ ಮಾಡ್ಕೊತಾರೆ, ಅವರ ಪ್ರಯಾರಿಟಿ ಏನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಫಸ್ಟ್ ನಾನು ಖುಷಿಯಾಗಿರ್ಬೇಕು, ಫಸ್ಟು ನಂದು ಏನೆಲ್ಲ ವಿಶಸ್ ಇದೆ ಅದು ಫುಲ್ಫಿಲ್ ಆಗಬೇಕು, ಆಮೇಲೆ ನಾನು ಇನ್ನೊಬ್ರ ಬಗ್ಗೆ ನೋಡ್ತೀನಿ, ಆಮೇಲೆ ಇವ್ರ ಬಗ್ಗೆ ಅವ್ರ ಬಗ್ಗೆ ನೋಡ್ತೀನಿ. ಈ ಥರ ಒಂದು ಬಿಹೇವಿಯರ್ ಈ ಪರ್ಸನಲ್ಲಿ ಕಾಣಿಸ್ತಾ ಇದೆ ಎಸ್ಪೆಷಲಿ. ಲೆಟ್ಸ್ ಸಿ ವಿಚ್ ಇಸ್ ಅಗೇನ್ ರಾಂಗ್, ರೈಟ್? ಏಸ್ ಆಫ್ ಸ್ವಾರ್ಡ್ಸ್, ಡೆಫಿನೆಟ್ಲಿ ಕಮ್ಯುನಿಕೇಶನ್ ಬರ್ತಾ ಇದೆ, ಒಂದು ಕ್ಲಾರಿಟಿ ಬರ್ತಾ ಇದೆ ಅನ್ಬೋದು. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಇದ್ರ ಬಗ್ಗೆ ಕ್ಲಾರಿಟಿ ಸಿಗೋದು ನಿಮಗೆ, ಈ ಪರ್ಸನ್ ಬಗ್ಗೆ ಕ್ಲಾರಿಟಿ ಸಿಗೋದು, ಅಥವಾ ಈ ಸಿಚುವೇಶನ್ ಇವಾಗ ಏನು ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ಏನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಈ ಪರ್ಸನಿಗೆ ನಿಜವಾಗ್ಲೂ ನನ್ನ ಬಗ್ಗೆ ಏನು ಇಂಟೆನ್ಷನ್ ಇದೆ, ನನ್ನ ಬಗ್ಗೆ ಏನು ಭಾವನೆಗಳಿದೆ, ಈ ಥರ ಎಲ್ಲ ಏನು ಕ್ವೆಶನ್ ಇವಾಗ ನಿಮಗೆ ನೀವು ಮಾಡ್ಕೊತಾ ಇದ್ದೀರಾ ಅಥವಾ ನಿಮ್ಮ ಮೈಂಡಲ್ಲಿ ಏನಿದೆ, ಇದೆಲ್ಲದಕ್ಕೂ ಆನ್ಸರ್ ಸಿಗೋದು ನೋಡ್ತಾ ಇದ್ದೀನಿ. ಮೇ ಬಿ ಒನ್ ಮಾತುಕತೆ ನಿಮ್ಮಿಬ್ರ ಮಧ್ಯೆ ಆಗುತ್ತೆ, ಒನ್ ಲಾಸ್ಟ್ ಅಂತ ಹೇಳಲ್ಲ, ಮೇ ಬಿ ಮೆಸೇಜ್ ಮಾಡೋದು, ಯಾರೋ ಒಬ್ರು ಇಲ್ಲಿ ಕಾಲ್ ಮಾಡೋದು, ಯಾರೋ ಒಬ್ರು ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದು, ಮತ್ತೆ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗೋದು, ಓಪನ್ ಅಪ್ ಆಗಿಬಿಟ್ಟು ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳ್ತಾರೆ ಅನ್ಬೋದು. ಎಟ್ ದ ಸೇಮ್ ಟೈಮ್ ನೀವು ಕೂಡ ಎಕ್ಸ್ಪ್ರೆಸ್ ಮಾಡ್ತೀರಾ ಈ ಪರ್ಸನ್ಗೆ ನಿಮಗೆ ಏನು ಭಾವನೆಗಳಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಟ್ಲೀಸ್ಟ್ ನಿಮಗೆ ಕ್ಲಾರಿಟಿ ಸಿಗುತ್ತೆ ಈ ಪರ್ಸನ್ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನು ಒಪಿನಿಯನ್ ಇದೆ, ಏನು ಭಾವನೆಗಳಿದೆ, ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ. ಅಟ್ಲೀಸ್ಟ್ ಇವಾಗ ಏನು ತುಂಬ ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿ, ಡೆಫಿನೆಟ್ಲಿ ತುಂಬ ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿದೆ, ಅದೆಲ್ಲದಕ್ಕೂ ಆನ್ಸರ್ಸ್ ಬರ್ತಾ ಇದೆ. ಲೆಟ್ಸ್ ಸಿ ವಾಟ್ ಈಸ್ ಹ್ಯಾಪನಿಂಗ್. ವಾವ್, ಇನ್ನು ತೋರ್ಸೋಕ್ಕಾಗಲ್ಲ, ಬಟ್ ಸ್ಟಾರ್ ಮೆಸೇಜ್ ಬಂದಿದೆ. ನಾನು ಏನು ನೋಡ್ತಾ ಇದ್ದೀನಿ, ಯೂನಿವರ್ಸ್ ಕೂಡ ನಿಮಗೆ ಈ ಒಂದು ಜರ್ನಿಲಿ ಸಪೋರ್ಟ್ ಮಾಡ್ತಾ ಇದೆ. ಅಂದರೆ ಇವಾಗ ತುಂಬ ಸ್ಟ್ರೆಸ್ಫುಲ್ ಸಿಚುವೇಶನಲ್ಲಿ ಇದ್ದೀರಾ, ನಿಮ್ಮನ್ನ ನೀವು ಡೌನ್ ಮಾಡ್ಕೊತಾ ಇದ್ದೀರಾ, ಒಂಥರ ಎಲ್ಲ ಬ್ಲೇಮ್ನು ನಿಮ್ಮ ಮೇಲೆ ಹಾಕ್ಕೊತಾ ಇದ್ದೀರಾ, ವರ್ಸ್ಟ್ ಸಿನಾರಿಯೋನೆಲ್ಲ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀರಾ ಮೈಂಡಲ್ಲಿ. ಲೈಕ್ ಆಗದೇ ಇಲ್ಲ ನನಗೆ, ಈ ಪರ್ಸನ್ ಇಲ್ದಾನೆ, ಈ ಕನೆಕ್ಷನ್ ಇಲ್ದಾನೆ ನನಗೆ ಆಗದೇ ಇಲ್ಲ, ಹೀಗೆಲ್ಲ ಒಂದಷ್ಟು ಕ್ವೆಶನ್ಸು, ಥಾಟ್ಸು, ಸ್ಟ್ರೆಸ್ಗಳು ನಿಮ್ಮ ಮೈಂಡಲ್ಲಿ ಓಡಾಡ್ತಾ ಇದೆ ಅನ್ಬೋದು. ಸೊ ಎಸ್ಪೆಷಲಿ ನೀವು ಅನ್ಕೊತಾ ಇದ್ದೀರಾ ನನಗೆ ಯಾವ ರೀತಿ ಹೆಲ್ಪ್ ಬರಲ್ಲ, ಯಾವ ರೀತಿ ನನಗೆ ಸ್ಟ್ರೆಂತ್ ಅನ್ನೋದೇ ಇಲ್ಲ ಲೈಫಲ್ಲಿ, ನೋವೇ ನಾನು ಈ ಪೇನಿಂದ ಹೊರಗೆ ಬರೋದಕ್ಕೆ ಆಗಲ್ಲ, ಹೀಗೆಲ್ಲ ಪ್ರಾಬಬ್ಲಿ ಅನ್ಕೊತಾ ಇದ್ದೀರಾ. ಬಟ್ ಯೂನಿವರ್ಸ್ ಹೆಲ್ಪ್ ಮಾಡ್ತದೆ ನಿಮಗೆ ಈ ಒಂದು ನೆಗೆಟಿವ್ ಸಿಚುವೇಶನಿಂದ ಹೊರಗೆ ಬರೋದಕ್ಕೆ, ಈ ಒಂದು ಪೇಯ್ನಿಂದ ಹೊರಗೆ ಬರೋದಕ್ಕೆ ಅನ್ಬೋದು. ಬಿಕಾಸ್ ಸ್ಟಾರ್ ಅಂತ ಅಂದರೆ ಇಟ್ಸ್ ಅ ಹೀಲಿಂಗ್ ಎನರ್ಜಿ, ಸ್ಟಾರ್ ಅಂತ ಅಂದರೆ ರಿಕವರ್ ಎನರ್ಜಿ, ಸ್ಟಾರ್ ಅಂತ ಅಂದರೆ ಅಟ್ಲೀಸ್ಟ್ ಎಮೋಷ್ನಲಿ ಒಂದು ಬೆಸ್ಟ್ ಸಿಚುವೇಶನಲ್ಲಿ ಇರೋದು, ಹೀಲ್ ಮಾಡ್ಕೊಳ್ಳೋದು, ಹಳೆ ಗಾಯಗಳನ್ನೆಲ್ಲ ಆಯಿಂಟ್ಮೆಂಟ್ ಹಚ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳೋದು. ಸೊ ಯಾರೆಲ್ಲ ಒಂದು ಪಾಸ್ಟ್ ನೋವಲ್ಲಿ ಬದುಕ್ತಾ ಇದ್ರಿ, ಬ್ರೇಕಪ್ ಆಗಿರ್ಬೋದು, ಏನೋ ಹರ್ಟ್ ಆಗಿರೋದು, ಏನೋ ಡಿಸಪಾಯಿಂಟ್ ಆಗಿರೋದು, ನಿಮಗೆ ನೀವೇ ಹರ್ಟ್ ಮಾಡ್ಕೊಂಡಿರೋದು ಆಗಿರ್ಬೋದು, ಯಾರೆಲ್ಲ ಈ ಒಂದು ಸಿಚುವೇಶನಲ್ಲಿ ಇದ್ರಿ, ಎಸ್ಪೆಷಲಿ ನೀವು ಇದರಿಂದ ಕಂಪ್ಲೀಟಾಗಿ ಮೂವ್ ಆನ್ ಆಗೋದು, ನಿಮ್ಮನ್ನ ನೀವು ಬೆಟರ್ ಪೊಸಿಷನಲ್ಲಿ ನೀವು ನೋಡ್ಕೋಬೋದು ಫ್ಯೂಚರಲ್ಲಿ ಅಂತಲೇ ಹೇಳ್ಬೋದು. ಹೀಲಿಂಗ್ ಈಸ್ ಕಮ್ಮಿಂಗ್ ಟುವರ್ಡ್ಸ್ ಯು. ಅಂದರೆ ಯೂನಿವರ್ಸೇ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮನ್ನ ಹೀಲ್ ಮಾಡೋದಕ್ಕೆ, ಆ ಪೇನಿಂದ ನಿಮ್ಮನ್ನ ಹೊರಗೆ ತಗೊಬರೋದಕ್ಕೆ ಅನ್ಬೋದು. ಆ್ಯಂಡ್ ನನಗೇನು ಮೆಸೇಜ್ ಬರ್ತಾಯಿದೆ ಅಂದರೆ ಯೂನಿವರ್ಸ್ ಬೇರೆ ಬೇರೆ ಒಂದು ರೀತಿಲಿ ನಿಮ್ಮನ್ನ ಮೀಟ್ ಮಾಡುತ್ತೆ, ದೇವರು ಅಂತಲೇ ಹೇಳ್ಬೋದು. ಇಟ್ಸ್ ಲೈಕ್ ನನಗೇನೆ ತಗೊಂಡ್ರೆ ನಾನು ಯಾವಾಗ ಬೇಜಾರಲ್ಲಿರ್ತೀನಿ, ನಾನು ಒಬ್ಬಳೇ ಇರೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ, ನಾನು ಎಲ್ಲದರಿಂದ ಓವರ್ಕಮ್ ಮಾಡೋದಕ್ಕೆ. ಅಲೋನ್ ಟೈಮ್ ನಾನು ಸ್ಪೆಂಡ್ ಮಾಡಿದ್ರೆ, ನಾನು ಒಬ್ಳಿಗೊಬ್ಳಿಗೆ ಸ್ಪೆಂಡ್ ಮಾಡಿದ್ರೆ ಟೈಮ್ನ ನಾನು ಹೊರಗೆ ಬರ್ತೀನಿ. ನಾನು ಯಾವುದೇ ನೋವಿದ್ರೂ ಒಬ್ಬೊಬ್ಬರಿಗೆ ನಾಯಿಗಳ ಜೊತೆ, ಬೆಕ್ಕಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಆ ಪೇನಿಂದ ಹೊರಗೆ ಬರ್ತಾರೆ. ಸೊ ಎಲ್ಲೋ ಒಂದು ಕಡೆ ಯೂನಿವರ್ಸ್ ನಿಮ್ಮ ಹತ್ರ ಒಂದು ಪೆಟ್ ಆಗಿ ಹತ್ರ ಬರ್ಬೋದು, ಒಂದು ಬೆಕ್ಕಾಗಿ, ನಾಯಿಯಾಗಿ. ಲೈಕ್ ಆ ಒಂದು ಮೂಮೆಂಟಿಗೆ ನೀವು ಅದಕ್ಕೆ ಜಸ್ಟ್ ಊಟ ಕೊಡ್ತೀರಾ, ಅಥವಾ ಆ ಮೂಮೆಂಟಿಗೆ ಅದ್ರ ಜೊತೆ ಜಸ್ಟ್ ಒಂದಷ್ಟು ನಿಮಿಷಗಳು ಸ್ಪೆಂಡ್ ಮಾಡ್ತೀರಾ.
ಬಟ್ ಟ್ರಸ್ಟ್ ಮೀ, ಅದು ನಿನ್ನ ಆಕ್ಚುಲಿ ಹೀಲ್ ಮಾಡೋದಕ್ಕೆ ಬಂದಿರುತ್ತೆ, ಈ ಪೇನಿಂದ ಹೊರಗೆ ಎಳ್ಕೊಬರೋದಕ್ಕೆ ಬಂದಿರುತ್ತೆ. ಈ ಕನ್ಫ್ಯೂಷನ್ ಅಲ್ಲಿ ಏನಿದ್ದೀರಾ ಅದಕ್ಕೊಂದು ಕ್ಲಾರಿಟಿ ಕೊಡ್ಸೋದಕ್ಕೆ ಒನ್ ಆರ್ ದಿ ಅದರ್ ವೇ ಅಲ್ಲಿ ಬರುತ್ತೆ ಅನ್ಬೋದು. ಬಟ್ ಎಸ್, ನಿಮ್ಮಿಬ್ರು ಮಧ್ಯ ಮಾತುಕತೆ ಆಗೋದನ್ನ ನೋಡ್ತಾ ಇದ್ದೀನಿ. ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೆ, ಅಥವಾ ಅವ್ರು ಏನೋ ಮೆಸೇಜಸ್ಸಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಹಂಗೇನಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಮೆಸೇಜಸ್ಸಿಗೆ ರೆಸ್ಪಾನ್ಸ್ ಬರೋದು ನೋಡ್ತಾ ಇದ್ದೀನಿ. ಅಟ್ಲೀಸ್ಟ್ ಅವ್ರ ಕಡೆನ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಈ ಕನೆಕ್ಷನ್ ಬಗ್ಗೆ. ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಇನ್ನೂ ಏನು ಮೆಸೇಜ್ ಇದೆ ಅಂತ. 9 ಆಫ್ ಸ್ವಾರ್ಡ್ಸ್, ಮುಂಚೆನೆ ಹೇಳ್ದಂಗೆ ನಿಮ್ಮನ್ನ ನೀವು ತುಂಬಾ ಪನಿಷ್ ಮಾಡ್ಕೊತಾ ಇದ್ದೀರಾ ಆ್ಯಂಡ್ ವರ್ಸ್ಟ್ ಸಿನಾರಿಯೋಸ್ನ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಇಲ್ಲ, ನಂಗೆ ಆಗೋದೇ ಇಲ್ಲ, ಇದರಿಂದ ಬದುಕೋದಕ್ಕಾಗಲ್ಲ, ಅಥವಾ ನಾನು ಹೊರಗೆ ಬರೋದಕ್ಕೆ ಆಗಲ್ಲ, ಮೋಸ್ಟ್ಲಿ ಇದು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪೇಯ್ನ್ ಮಾಡಿದೆ, ಮೋಸ್ಟ್ಲಿ ತುಂಬ ದೊಡ್ಡ ಒಂದು ನೆಗೆಟಿವ್ ಸಿಚುವೇಶನ್ ನನ್ನ ಲೈಫಲ್ಲಿ ಆಗಿದೆ, ನಾನು ಇದರಿಂದ ಹೊರಗೇ ಬರಲ್ಲ. ಪ್ರಾಬ್ಲಿ ಈ ಥರ ಎಲ್ಲ ಒಂದಷ್ಟು ಯೋಚನೆಗಳು ಏನು ಮಾಡ್ತಾ ಇದ್ದೀರಾ, ಇದೆಲ್ಲದಿಂದ ನಿಮಗೆ ಫ್ರೀಡಮ್ ಸಿಗುತ್ತೆ. ಇವಾಗ ಏನು ನೆಗೆಟಿವ್ ಸಿಚುವೇಶನಲ್ಲಿ ಇದ್ದೀರಾ, ನೀವು ಅನ್ಕೊಂಡಿದ್ದೀರಾ ಪ್ರಾಬಬ್ಲಿ ನಾನು ಇದರಿಂದ ಹೊರಗೆ ಬರೋದಕ್ಕೇನೆ ಆಗಲ್ಲ, ನಾನೊಂದು ಕತ್ಲು ರೂಮ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನಾನು ಹೊರಗೆ ಬರೋದಕ್ಕಾಗಲ್ಲ, ಹಿಂಗೆಲ್ಲ ಪ್ರಾಬಬ್ಲಿ ನೀವು ಅನ್ಕೊತಾ ಇದ್ದೀರಾ. ಅಥವಾ ಮೆಂಟಲಿ ಸಿಚುವೇಶನ್ಸ್ ನಿಮಗೆ ಆ ಥರ ಫೀಲ್ ಮಾಡಿಸ್ತಾ ಇದೆ, ನೀನು ತುಂಬ ವೀಕು, ನಿನಗೆ ಇದರಿಂದ ಹೊರಗೆ ಬರೋದಕ್ಕಾಗಲ್ಲ, ನೀನು ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ಟಿದೀಯಾ, ನೀನು ಇದರಿಂದ ಹೊರಗೆ ಬರೋದಕ್ಕಾಗಲ್ಲ. ಪ್ರಾಬಬ್ಲಿ ಈ ಥರ ತುಂಬ ಯೋಚನೆಗಳು ನೀವು ಮಾಡ್ತಾ ಇದ್ದೀರಾ, ವಿಚ್ ಇಸ್ ವೆರಿ ರಾಂಗ್. ಬಿಕಾಸ್ ಅಲ್ಲಿ ರಿಯಾಲಿಟಿಲಿ ಆ ಥರ ಇಲ್ಲ. ರಿಯಾಲಿಟಿ ಆ್ಯಕ್ಚುಲಿ ನಿಮಗೆ ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡ್ಕೊಬೋದು ನೀವು. ರಿಯಾಲಿಟಿಲಿ ಇನ್ನೂ ಬೆಟರ್ ಚೇಂಜಸ್ ನಿಮ್ಮ ಲೈಫಲ್ಲಿ ಕೂಡ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ದ ಥಿಂಗ್ ಈಸ್, ನೀವು ಮೆಂಟಲಿ ನೀವು ಅಲೋ ಮಾಡ್ತಾ ಇಲ್ಲ. ಇಟ್ಸ್ ಲೈಕ್ ಯು ಆರ್ ನಾಟ್ ಲೆಟಿಂಗ್ ಯೋರ್ ಸೆಲ್ಫ್ ಟು ಕಮ್ ಔಟ್ ಆಫ್ ಇಟ್. ಅಂದರೆ ನೀವೇ ಬಿಡ್ತಾ ಇಲ್ಲ. ನಿಮ್ಮ ಮೈಂಡ್ ಏನು ಮಾಡ್ತಾ ಇದೆ ಅಂದರೆ, ನಿಮ್ಮ ಮೈಂಡೇ ನಿಮಗೊಂದು ಒಂಥರ ದಿಗ್ಬಂಧನ ಮಾಡಿಸ್ಬಿಟ್ಟಿದೆ, ಆ ನೆಗೆಟಿವ್ ಥಾಟ್ಸ್ ಒಳಗೆ ಮುಳುಗಿಸ್ಬಿಟ್ಟಿದೆ. ಇಲ್ಲ, ನಿನ್ ಕೈಲಾಗಲ್ಲ, ನೀನು ವೀಕು, ನೀನು ಇದರಿಂದ ಹೊರಗೆ ಬರೋದಕ್ಕಾಗಲ್ಲ, ನೀನು ಸಿಕ್ಕಾಕೊಂಡ್ಬಿಟ್ಟಿದ್ಯಾ, ನಿನ್ನ ಲೈಫಲ್ಲಿ ಟ್ರ್ಯಾಪ್ ಆಗೋಗ್ಬಿಟ್ಟಿದ್ಯಾ ನೀನು. ಈ ಥರ ಎಲ್ಲ ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡ್ ನಿಮಗೆ ಮಾಡಿಸ್ತಾ ಇದೆ. ಆ್ಯಂಡ್ ಡೀಪ್ ಡೌನ್ ಇಲ್ಲಿ ನೋ ಒನ್ ಬೌಸ್ತಾ ಇರೋದು ನೀವು, ರೈಟ್? ಆ ಪರ್ಸನ್ ಏನಿದ್ದಾರೆ, ಆರಾಮಾಗಿದ್ದಾರೆ, ಬೇರೆಯವರಿಗೂ ಅಟೆನ್ಷನ್ ಕೊಡ್ತಾ ಇದ್ದಾರೆ, ನೀವು ಅದನ್ನ ಅಬ್ಸರ್ವ್ ಮಾಡಿದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ನೀವು ಆ ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊತಾ ಇಲ್ಲ ಅನ್ಬೋದು. ನೀವು ಅನ್ಕೊಂಡಿದ್ದೀರಾ, ಈ ಪರ್ಸನ್ ಬಿಟ್ರೆ ಬೇರೆ ಯಾರೂ ಇಲ್ಲ, ಈ ಪರ್ಸನ್ ಬಿಟ್ರೆ ನನಗೆ ಲೈಫೇ ಚೆನ್ನಾಗಿರಲ್ಲ, ಇಲ್ಲ ಈ ಮುಗ್ದೋಗ್ಬಿಡ್ತು, ಈ ಥರ ಎಲ್ಲ ಅನ್ಕೋಬೇಡಿ. ಬಿಕಾಸ್ ಯೂನಿವರ್ಸೇ ಧರೆಗಿಳಿದು ಬರ್ತಾ ಇದೆ, ಲೈಕ್ ನಿಮಗೆ ಹೀಲ್ ಮಾಡೋದಕ್ಕೆ, ಇದರಿಂದ ಹೊರಗೆ ತಗೋಬರೋದಕ್ಕೆ. ಸೊ ವೈ ಆರ್ ಯು ಇಮ್ಯಾಜಿನಿಂಗ್? ಸೊ ಒನ್ ಬೆಸ್ಟ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ, ನಿಮ್ಮ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾ ಇದೆ. ಇಷ್ಟು ದಿನ ಪ್ರಾಬಬ್ಲಿ ಒಬ್ಬರೇ ಇದ್ದೀರಾ, ಬಟ್ ಯೂನಿವರ್ಸ್ ನಿಮ್ಮನ್ನ ಪುಷ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಇಲ್ಲ, ನೀನೊಂದು ಸ್ವಲ್ಪ ಮಿಂಗಲ್ ಆಗು, ಇಲ್ಲ ನೀನು ನಿನ್ನ ಟೀಮ್ ಚೇಂಜ್ ಮಾಡು. ಬಿಕಾಸ್ ಎಲ್ಲೋ ಒಂದು ಕಡೆ ನಿಮ್ಮ ಸುತ್ತಮುತ್ತ ಇರೋರು ನಿನ್ನ ವೀಕ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೀನು ನಿನ್ನ ಟೀಮ್ ಪೀಪಲ್ನ ಚೇಂಜ್ ಮಾಡ್ಕೊಳ್ಳೋ ನೆಸೆಸಿಟಿ ಇದೆ. ಹೊಸ ಪ್ರಾಜೆಕ್ಟಿಗೆ ಹಾಕೋದು, ಹೊಸ ಟೀಮಿಗೆ ಹಾಕೋದು. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಒಂದಷ್ಟು ಜನ ನಿಮ್ಮನ್ನ ಅಪ್ರೋಚ್ ಮಾಡೋದು ನೋಡ್ತಾ ಇದ್ದೀನಿ. ಎಮೋಷ್ನಲಿ ನಿಮ್ಮ ಲೈಫಲ್ಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರ್ಬೋದು, ಬಟ್ ಕರಿಯರ್ ವೈಸ್ ಏನೋ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಎಸ್ಪೆಷಲಿ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾ ಇದೆ. ಇಷ್ಟು ದಿನ ಯಾವ ಥರ ನಿಮ್ಮ ಸುತ್ತಮುತ್ತ ಜನರಿದ್ರು ಅಂದರೆ ಅವ್ರ ಜೊತೆ ಮಾತಾಡೋದಕ್ಕೂ ನಿಮಗೆ ಅನ್ಕಂಫರ್ಟೇಬಲ್ ಆಗ್ತಾ ಇತ್ತು, ಮಿಂಗಲ್ ಆಗೋದಕ್ಕೂ ಅನ್ಕಂಫರ್ಟೇಬಲ್ ಆಗ್ತಾ ಇತ್ತು. ಬಟ್ ವಾಟ್ ಐ ಆಮ್ ಸೇಯಿಂಗ್ ಈಸ್, ಒಂದಷ್ಟು ರೈಟ್ ಪೀಪಲ್ನ ಯೂನಿವರ್ಸ್ ನಿಮ್ಮ ಕಡೆ ಅಟ್ರಾಕ್ಟ್ ಮಾಡಿಸ್ತಾ ಇದೆ, ನಿಮ್ಮ ಕಡೆ ಕಳಿಸ್ತಾ ಇದ್ದಾರೆ. ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಇದರಿಂದ ಹೊರಗೆ ಬರೋದಕ್ಕೆ, ಈ ಒಂದು ನೆಗೆಟಿವ್ ಸಿಚುವೇಶನಿಂದ ಹೊರಗೆ ಬರೋದಕ್ಕೆ, ನೆಗೆಟಿವ್ ಥಾಟ್ಸಿಂದ ಹೊರಗೆ ಬರೋದಕ್ಕೆ. ಇಟ್ಸ್ ಲೈಕ್ ನಾನೇನು ನೋಡ್ತಾ ಇದ್ದೀನಿ, ಒಂದು ಗ್ರೂಪಲ್ಲಿ ನೀವು ಇನ್ವಾಲ್ವ್ ಆಗ್ತೀರಾ, ಒಂದು ಕಮ್ಯುನಿಟಿಗೆ ನೀವು ಜಾಯ್ನ್ ಆಗ್ತೀರಾ, ವೇರ್
ಪೀಪಲ್ ಎಲ್ಲ ಡಿಸ್ಕಸ್ ಮಾಡ್ತಾರಲ್ವ, ಅವ್ರ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಾರೆ, ನೀವು ನಿಮ್ಮ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತೀರಾ. ಸೊ ಇಟ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ಈ ರೀತಿಲಿ ನಿಮಗೆ ಹೀಲಿಂಗ್ ಬರ್ತಾ ಇದೆ. ಒಂದು ಗ್ರೂಪ್ ಆಫ್ ಪೀಪಲ್ ನೀವು ಜಾಯಿನ್ ಆಗ್ತೀರಾ, ಮಿಂಗಲ್ ಆಗ್ತೀರಾ, ಕನೆಕ್ಟ್ ಆಗ್ತೀರಾ, ಕಾನ್ವರ್ಸೇಷನ್ಸ್ ಮಾತಾಡ್ತೀರಾ, ನಿಮ್ಮ ಥಾಟ್ಸ್ ನೀವು ಶೇರ್ ಮಾಡ್ತೀರಾ, ಅವ್ರ ಥಾಟ್ಸ್ ಅವ್ರು ಶೇರ್ ಮಾಡ್ತಾರೆ. ಮ್ಯೂಚುವಲ್ ಆಗಿ ಗ್ರೋತಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅಷ್ಟು ಜನ ಒಬ್ಬೊಬ್ರನ್ನ. ಸೊ ಒಂದು ಟೀಮ್ ಆಫ್ ಗ್ರೂಪ್ ಆಫ್ ಪೀಪಲ್ ನಿಮಗೆ ಆಕ್ಚುಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಆ ಒಂದು ಮೈಂಡ್ ಸೆಟ್ ಇಂದ ಹೊರಗೆ ಬರೋದಕ್ಕೆ. ಯಾವುದೋ ಒಂದು ಹೊಸ ಕಮ್ಯುನಿಟಿಗೆ ನೀವು ಸೇರ್ಕೊಳ್ಳೋದು ನೋಡ್ತಾ ಇದ್ದೀನಿ, ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನೀವು. ಎಸ್ಪೆಷಲಿ ನಾಟ್ ಎಮೋಷನಲ್ ಪೀಪಲ್ ಅಂತ ನೋಡ್ತಾ ಇಲ್ಲ, ವಿತ್ ಪ್ರಾಕ್ಟಿಕಲ್ ಯೋಚನೆ ಮಾಡೋ ಒಂದಷ್ಟು ಜನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇವ್ರು ಆಕ್ಚುಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಒಂದು ಸ್ಟೆಬಿಲಿಟಿ ಕಡೆ ಕರ್ಕೊಂಡು ಹೋಗೋದಕ್ಕಾಗಿರ್ಬೋದು, ಪ್ರಾಕ್ಟಿಕಲ್ ಆಗಿ ಲೈಫ್ನ ಹೆಂಗ್ ಲೀಡ್ ಮಾಡೋದು ಹೆಲ್ಪ್ ಮಾಡ್ತಾ ಇದ್ದಾರೆ. ಕೊಲ್ಯಾಬ್ರೇಷನ್ ಬರ್ತಾ ಇದೆ, ಅವ್ರ ಗ್ರೋತು ನಿಮ್ಮ ಗ್ರೋತು ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾರೆ. ಸೊ ಇಟ್ ಲುಕ್ಸ್ ಲೈಕ್ ಯೂನಿವರ್ಸ್ ನಿಮ್ಮ ಕಡೆ ಆ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇದೆ. ಆ್ಯಂಡ್ ನಾನೇನು ನೋಡ್ತಾ ಇದ್ದೀನಿ, ಆದಷ್ಟು ಬೇಗ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್, ಗ್ರೂಪ್ ಆಫ್ ಕಲೀಗ್ಸ್ ಇಂದ ನೀವು ಚೇಂಜ್ ಆಗ್ತಾ ಇದ್ದೀರಾ, ಬೇರೆ ಕಡೆ ಹೋಗ್ತಾ ಇದ್ದೀರಾ, ಬೆಟರ್ ಎನ್ವಿರಾನ್ಮೆಂಟ್ ಕಡೆಗೆ ಹೋಗ್ತಾ ಇದ್ದೀರಾ. ಮೇ ಬಿ ಇವಾಗ ನೀವು ಯಾವ ಎನ್ವಿರಾನ್ಮೆಂಟಲ್ಲಿ ಇದ್ದೀರಾ, ಪ್ರಾಬಬ್ಲಿ ಅವರು ಆಲ್ಸೋ ಒನ್ ಆಫ್ ದ ರೀಸನ್ ನೀವು ವೀಕ್ ಆಗಿರೋದಕ್ಕೆ, ಎಮೋಷ್ನಲಿ ನಿಮಗೆ ಏನರಲ್ಲೂ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮೇ ಬಿ ಗ್ರೂಪ್ ಆಫ್ ಪೀಪಲ್ ಆರ್ ದ ರೀಸನ್ ಅಂತ ಕೂಡ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಸ್ಟಕ್ ಆಗಿ ಹೋಗ್ಬಿಟ್ಟಿದ್ದೀರಾ. ಮೇ ಬಿ ಯೂನಿವರ್ಸ್ ನಿಮ್ಮನ್ನ ಒಂದು ಸೆಟ್ ಆಫ್ ಗ್ರೂಪಿಂದ ತೆಗೆದು ಇನ್ನೊಂದು ಕಡೆ ಹಾಕ್ತಾ ಇದೆ, ಸೊ ದಟ್ ಅಲ್ಲೊಂದು ಮ್ಯೂಚುವಲ್ ಗ್ರೋತ್ ಇರಲಿ ಅಂತ. ಸೊ ಈ ಥರ ಚೇಂಜಸ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಎಸ್, ದಟ್ಸ್ ದ ಮೆಸೇಜ್. ಮೇ ಬಿ ಈ ಒಂದು ಮೆಸೇಜ್ ನಿಮಗೆ ಕೇಳಬೇಕಾಗಿತ್ತು, ಅದಕ್ಕೆ ಕೇಳಿದ್ದೀರಾ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. 1199 ಓಕೆ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಮಗೆ ವಾಟ್ಸಪ್ ಮಾಡ್ತಾ ಇತ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.